Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We have been meditating on the subject that is change in levels. ನಮ್ಮ ಸ್ಥಾನಗಳಲ್ಲಿ ಪರಿಸ್ಥಿತಿಗಳಲ್ಲಿ ಬದಲಾವಣೆ ವಿಚಾರವಾಗಿ ನಾವು ಒಂದು ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. Jesus said to Peter, ಯೇಸು ಕ್ರಿಸ್ತನ ಪೇತ್ರನಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, from now on you will be the fisher of men. ಇವತ್ತಿನಿಂದ ನೀನು ಮನುಷ್ಯರನ್ನ ಹಿಡಿಯುವಂತ ಬೆಸ್ತನಾಗಿರುತ್ತಿ. Hallelujah. Jesus is speaking about a change of life, change of level coming on Peter's life. ಯೇಸು ಕ್ರಿಸ್ತನು ಪೇತ್ರನ ಜೀವಿತದಲ್ಲಿ ಒಂದು ಬರುವಂತ ಒಂದು ಸ್ಥಾನದ ಬದಲಾವಣೆ, ಪರಿಸ್ಥಿತಿಯ ಬದಲಾವಣೆ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. Even a change in level can also come upon a fisherman. ಒಬ್ಬ ಬೆಸ್ತನ ಮೇಲೆಯೂ ಕೂಡ ಮೀನನ್ನು ಹಿಡಿಯುತ್ತಿದ್ದಂತ ವ್ಯಕ್ತಿಯ ಮೇಲೆಯೂ ಕೂಡ ಒಂದು ಪರಿಸ್ಥಿತಿಯ ಬದಲಾವಣೆ, ಸ್ಥಾನದ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. Jesus said to Nathanael and other disciples, ಯೇಸು ಕ್ರಿಸ್ತನು ನತಾನಿಯರನ್ನು ಮತ್ತು ಇನ್ನೂ ಅಲ್ಲಿ ಉಳಿದಂತ ಒಂದು ಶಿಷ್ಯರಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, from now on you will see the heavens open and the angels of God ascending and descending ಇವತ್ತಿನಿಂದ upon the Son of God. ಇವತ್ತಿನಿಂದ ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. Jesus is saying from now on you will see greater things ahead. ಯೇಸು ಕ್ರಿಸ್ತನು ಇನ್ನೊಂದು ವಿಚಾರವನ್ನು ಹೇಳ್ತಾನೆ, ಇವತ್ತಿನಿಂದ ಈ ಕ್ಷಣದಿಂದ ನೀವು ದೊಡ್ಡ ಕಾರ್ಯಗಳನ್ನು ನೀವು ನೋಡುತ್ತೀರಿ. Praise the Lord. Hallelujah. See, all these times Jesus is talking about a change of level in people. ಈ ಎಲ್ಲಾ ಸಮಯದಲ್ಲಿಯೂ ಕೂಡ ಅಲ್ಲಿ ವ್ಯಕ್ತಿಗಳ ಒಂದು ಸ್ಥಾನ ಬದಲಾವಣೆ, ಪರಿಸ್ಥಿತಿಯ ಬದಲಾವಣೆ ಬಗ್ಗೆ ಅಲ್ಲಿನ ಮಾತು ಯೇಸು ಕ್ರಿಸ್ತನ ಮಾತನಾಡುವುದನ್ನು ನಾವು Just ನೋಡ್ತಾ to ಇದ್ದೇವೆ. make you understand, ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ how many of you can speak in tongues? ಎಷ್ಟು ಜನ ನೀವು ಅನ್ಯ ಭಾಷೆಯಿಂದ ನೀವು ಮಾತನಾಡುತ್ತೀರಿ? How many of you are praying for speaking in tongues? ಅನ್ಯ ಭಾಷೆಯಲ್ಲಿ ಮಾತನಾಡುವುದಕ್ಕೋಸ್ಕರವಾಗಿ ಎಷ್ಟು ಜನ ಪ್ರಾರ್ಥನೆ If ಮಾಡುತ್ತಿದ್ದೀರಿ? you are not hungry for the spiritual gifts, ಸಭೆಯ ಈ ಒಂದು ಆತ್ಮಿಕ ವರದಾನಕ್ಕೋಸ್ಕರ ನೀವು ಹಸಿವಿಲ್ಲದೆ ಹೋದರೆ how can you receive from God? ನೀವು ದೇವರಿಂದ ಹೇಗೆ ಹೊಂದಿಕೊಳ್ಳಲು ಸಾಧ್ಯ? Some people, they are very ignorant about the spiritual gifts. ಕೆಲವರು ಈ ಒಂದು ಆತ್ಮಿಕ ವರದಾನದ ಬಗ್ಗೆ ನಿರ್ಲಕ್ಷ್ಯವುಳ್ಳವರಾಗಿದ್ದೀರಿ. Some of you have no idea, totally have no idea about these spiritual gifts. ಕೆಲವರಿಗೆ ಈ ಆತ್ಮಿಕ ವರದಾನದ ಬಗ್ಗೆ ಯಾವುದೇ ಆಲೋಚನೆಗಳೇ ಇಲ್ಲ. No, some of you are totally not interested in these things. ಕೆಲವರನ್ನು ನೋಡುವಾಗ ಅವರಿಗೆ ಆಸಕ್ತಿಯೇ ಇಲ್ಲ ಎಂದು ನಾವು ನೋಡುತ್ತೇವೆ. But today I encourage you. ಆದರೆ ಇವತ್ತಿನ ದಿವಸ ನಿಮ್ಮನ್ನು ನಾನು ಉತ್ಸಾಹ ಪಡಿಸುತ್ತೇನೆ. You need to pray and ask for God for these things. ಈ ಒಂದು ವಿಚಾರಕ್ಕೋಸ್ಕರವಾಗಿ ನೀವು ದೇವರ ಬಳಿ ಪ್ರಾರ್ಥನೆ ಮಾಡಬೇಕು ಮತ್ತು ಹೊಂದಿಕೊಳ್ಳಬೇಕು. You shall ask and you shall receive it. ನೀವು ಅದನ್ನು ಪ್ರಾರ್ಥನೆ ಮಾಡುವಾಗ ಕರ್ತನಲ್ಲಿ ಕೇಳಿಕೊಂಡಾಗ ನೀವು See, ಹೊಂದಿಕೊಳ್ಳುವವರಾಗಿರುತ್ತೀರಿ. whether God giving it to you or not is secondary. ದೇವರು ನಿಮಗೆ ಕೊಡುತ್ತಾನೋ ಬಿಡುತ್ತಾನೋ ಅದು ಎರಡನೇ ವಿಷಯ. What is important that you must ask God for it. ಪ್ರಾಮುಖ್ಯವುಳ್ಳದೇನೆಂದರೆ ನೀವು ದೇವರ ಬಳಿ ಅದನ್ನ ಕೇಳಿಕೊಳ್ಳಬೇಕಾಗಿದೆ. Rest, leave it to God. ಉಳಿದದನ್ನ ದೇವರಿಗೆ ಬಿಟ್ಟು ಬಿಡ್ರಿ. Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ So ಸ್ತೋತ್ರವಾಗಲಿ. today, before we learn how to experience a change of level, ಇವತ್ತಿನ ದಿವಸ ನಾವು ಈ ಒಂದು ಸ್ಥಾನದ ಬದಲಾವಣೆ, ಪರಿಸ್ಥಿತಿಯ ಬದಲಾವಣೆಯನ್ನ ನಾವು ಅನುಭವ ಮಾಡೋದಕ್ಕಿಂತ ಮುಂಚಿತವಾಗಿ we need to learn a few things. ನಾವು ಕೆಲವು ವಿಚಾರಗಳನ್ನ ಕಲಿತುಕೊಳ್ಳಬೇಕಾಗಿದೆ. The first thing you need to understand, ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರ ಯಾವುದಂದರೆ, God is willing to change everyone's level. ದೇವರು ಎಲ್ಲರ ಸ್ಥಾನಗಳನ್ನ, ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಲು ಬಯಸುತ್ತಾನೆ. See, God doesn't have favorites people. ದೇವರಿಗೆ ಯಾವುದೇ ರೀತಿಯಲ್ಲಿ ಈತನು ಒಳ್ಳೆಯವನು, ಈತನು ನನಗೆ ಇಷ್ಟನು ಅನ್ನೋ ರೀತಿಯಲ್ಲಿ ಆ ರೀತಿ ಇಲ್ಲ. He doesn't do any favoritism. ಆದರೆ ಯಾವುದೇ ತಾರತಮ್ಯವನ್ನ ಆತನು There ಮಾಡುವುದಿಲ್ಲ. is no partiality. ಯಾವುದೇ ರೀತಿಯ ಪಕ್ಷಪಾತ ಅಲ್ಲಿ ಇಲ್ಲ. Praise the Lord. Hallelujah. God is willing to change everyone's level. ದೇವರು ಎಲ್ಲರ ಸ್ಥಾನಗಳನ್ನ, ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಲು ಬಯಸುತ್ತಾನೆ. But one thing, ಅದರ ಒಂದು ವಿಚಾರ, God will only act by His word. ದೇವರು ಆತನ ವಾಕ್ಯದ ಮುಖಾಂತರ ಮಾತ್ರವೇ ಕಾರ್ಯವನ್ನ ಮಾಡುತ್ತಾನೆ. Hallelujah. Hallelujah. Number 2, ಎರಡನೇದಾಗಿ ನೋಡುವಾಗ, those people who want to experience a change of level, ಯಾರ್ಯಾರಿಗೆ ತಮ್ಮ ಜೀವಿತದಲ್ಲಿ ಒಂದು ಸ್ಥಾನದ ಬದಲಾವಣೆ, ಪರಿಸ್ಥಿತಿಯ ಬದಲಾವಣೆ ಆಗಬೇಕೆಂದು ಬಯಸುತ್ತಾರೋ, there are specific principles that must not be violated by anyone.
anyone. ಯಾರಿಂದಲೂ ಕೂಡ ಕೆಲವು ತತ್ವಗಳನ್ನ ಯಾವುದೇ ಕಾರಣಕ್ಕೂ ಮೀರಿ ನಡೆಯಬಾರದು ಎನ್ನುವ ವಿಚಾರ ಒಂದಿದೆ. Praise the Lord. Hallelujah. Number 3. ಮೂರನೇದಾಗಿ ನೋಡುವಾಗ See in the Bible, ನೀವು ಸತ್ಯವೇದದಲ್ಲಿ ನೋಡುವುದಾದರೆ everyone who has changed their levels in their life, ಎಲ್ಲರೂ ಕೂಡ ತಮ್ಮ ಜೀವಿತದಲ್ಲಿ ಅವರಲ್ಲಿ ಸ್ಥಾನಗಳು ಮತ್ತು ಪರಿಸ್ಥಿತಿಗಳು ಬದಲಾವಣೆಯಾಗಿದ್ದಾವೆ. they have demonstrated these principles in their life at various point of time. ಅವರ ಜೀವಿತದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಆ ಒಂದು ತತ್ವಗಳನ್ನ ಅವರ ವಾಕ್ಯದ ಮುಖಾಂತರವಾಗಿ ಅವರು ಪ್ರಕಟಪಡಿಸಿಕೊಂಡಿದ್ದಾರೆ. Now let us start looking into those core principles. ಈ ಸಮಯದಲ್ಲಿ ಈ ಬಹಳ ಮಹತ್ವವುಳ್ಳ ಕೆಲವು ತತ್ವಗಳನ್ನು ನಾವು ನೋಡಿಕೊಳ್ಳೋಣ. The first principle that will change your level. ನಿಮ್ಮ ಸ್ಥಾನವನ್ನು ಬದಲಾವಣೆ ಮಾಡುವಂತ ಮೊದಲನೇ ತತ್ವ ಯಾವುದೆಂದರೆ, Number 1, ಮೊದಲನೇದಾಗಿ ನೋಡುವಾಗ you must live with integrity. ನೀವು ಒಂದು ಸಮಗ್ರತೆಯೊಂದಿಗೆ ದೃಢತೆಯೊಂದಿಗೆ ಜೀವಿಸಬೇಕು. What is the meaning of living with integrity? ದೃಢತೆ ಅಥವಾ ಸಮಗ್ರತೆಯಿಂದ ಜೀವಿಸುವುದು ಅಂದರೆ ಅರ್ಥವೇನು? The quality of being honest. ನಾವು ಪ್ರಾಮಾಣಿಕವಾಗಿ ಇರುವುದಾಗಿದೆ. Now another meaning of being integrity is ಎರಡನೇದಾಗಿ ಈ ಒಂದು ಸಮಗ್ರತೆ ದೃಢತೆಯ ಅರ್ಥ ನೋಡುವಾಗ the state of being whole and undivided. ಸಂಪೂರ್ಣತೆ ಮತ್ತು ವಿಭಜನೆ ಇಲ್ಲದ್ದು ಎಂದು ನಾವು ನೋಡ್ತಾ ಇದ್ದೇವೆ. No, there will be no division. ಯಾವುದೇ ವಿಭಜನೆ ಇಲ್ಲ ಎಂದು ನಾವು ನೋಡ್ತಾ No ಇದ್ದೇವೆ. mindset of dividing the people. ಜನರನ್ನ ವಿಭಜನೆಗೊಳಿಸುವಂತ ಆಲೋಚನೆ ಇಲ್ಲದವರು ಅಥವಾ ಇಲ್ಲದೆ ಇರುವಂತ ವಿಚಾರ. See, why did God choose David? ದೇವರು ಯಾಕೆ ದಾವೀದನನ್ನ ಆರಿಸಿಕೊಂಡನು? God chose David and changed his level from shepherd to a king. ದೇವರು ದಾವೀದನನ್ನು ಆರಿಸಿಕೊಂಡನು ಮತ್ತು ಅದನ್ನು ಕುರಿ ಕಾಯುವವನನ್ನ ಇಸ್ರೇಲ್ ದೇಶದ ಮೇಲೆ ರಾಜನನ್ನಾಗಿ ಮಾಡಿದನು. Because he was a man of integrity. ಯಾಕಂದ್ರೆ ಆತನು ವಿಭಜನೆ ಮಾಡುವವನಲ್ಲ, ಅದನ್ನು ದೃಢತೆ ಮತ್ತು ಸಮಗ್ರತೆಯನ್ನು ಹೊಂದಿದವನಾಗಿದ್ದನು. If you can read Psalms chapter 78. ನೀವು ಕೀರ್ತನೆ 78ನೇ ಅಧ್ಯಾಯವನ್ನು ಓದುವುದಾದರೆ, You know, the word reveals David's character. ದಾವೀದನ ವ್ಯಕ್ತಿತ್ವ ಏನಾಗಿದೆ ಅನ್ನೋದನ್ನ ಆ ವಾಕ್ಯ ನಮಗೆ ಪ್ರಕಟಪಡಿಸುತ್ತದೆ. Let us read that verse, Psalms chapter 78 verse number 72. ಈ ಸಮಯದಲ್ಲಿ ಕೀರ್ತನೆ 78ನೇ ಅಧ್ಯಾಯ 72ನೇ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. So David shepherded them with integrity of heart and guided them with skillful hands. ಇವನು ಅಂದರೆ ದಾವೀದನು ಅವರನ್ನು ಅಂದ್ರೆ ಇಸ್ರೇಲರನ್ನು ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು. Hallelujah. Hallelujah. The word says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, David, he guided the Israelites. ದಾವೀದನು ಇಸ್ರೇಲರನ್ನ ಮಾರ್ಗದರ್ಶನ ಮಾಡಿ ನಡೆಸಿದನು. See, David, he never divided the people. ದಾವೀದನು ಯಾವುದೇ ಕಾರಣಕ್ಕೂ ಜನಗಳ ಮಧ್ಯದಲ್ಲಿ ವಿಭಜನೆಯನ್ನು ಉಂಟು ಮಾಡಲಿಲ್ಲ. Praise the Lord. Hallelujah. Church, you need to understand. ಸಭೆ ಇನ್ನು ಒಂದನ್ನು ಅರ್ಥ You ಮಾಡಿಕೊಳ್ಳಬೇಕಾಗಿದೆ. must not divide friends. ನೀವು ಸ್ನೇಹಿತರನ್ನ ವಿಭಜಿಸಬಾರದು. You must not go in between two friends and divide them. ಎರಡು ಸ್ನೇಹಿತರ ಮಧ್ಯದಲ್ಲಿ ಹೋಗಿ ಅವರನ್ನ ನಾವು ವಿಭಜನೆಗೊಳಿಸಬಾರದು. Young people in the church don't go and divide or bring a division in the choir team. ಯವನಸ್ಥರೇ, ನೀವು ಕಾಯರ್ ಟೀಮಿನ ಮಧ್ಯದಲ್ಲಿ ಪ್ರವೇಶಿಸಿ ಆ ಕಾಯರ್ ಟೀಮ್ ಅನ್ನ ನೀವು ವಿಭಜನೆ ಮಾಡಬೇಡ್ರಿ. Don't make groupism in the church. ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆಯನ್ನ ಮಾಡಬೇಡ್ರಿ. You must be with everyone, a well wisher of everyone and respect everyone. ನೀವು ಎಲ್ಲರ ಜೊತೆ ಇರಬೇಕು, ಎಲ್ಲರನ್ನ ಗೌರವಿಸಬೇಕು, ಎಲ್ಲರ ಸಮಾಧಾನಕ್ಕೋಸ್ಕರ ಜೀವಿಸಬೇಕು. Praise the Lord. Hallelujah. Church, you need to understand something. ಸಭೆ ಒಂದನ್ನು ನೀವು ಅರ್ಥ We are ಮಾಡಿಕೊಳ್ಳಬೇಕಾಗಿದೆ. all a part in the body of Christ. ನೀವು ಕ್ರಿಸ್ತನ ದೇಹದಲ್ಲಿ ನೀವು ಪಾಲುಗಾರರಾಗಿದ್ದೀರಿ, ಭಾಗವಾಗಿದ್ದೀರಿ ಅನ್ನೋದನ್ನ ನೀವು ಅರ್ಥ You ಮಾಡಿಕೊಳ್ಳಬೇಕಾಗಿದೆ. must not bring a division in a joint family. ಒಂದು ಸೇರಿಪಟ್ಟಿರುವಂತ ಸೇರಿ ಜೀವಿಸುವಂತ ಒಂದು ಕುಟುಂಬದಲ್ಲಿ ವಿಭಜನೆಯನ್ನು ನೀವು ತರಬಾರದು. Wives, if you are listening to this, ಒಂದು ವೇಳೆ ಹೆಂಡತಿಯರೇ ನೀವು ಈ ಸಮಯದಲ್ಲಿ ಮಾತನ್ನ ಕೇಳುತ್ತಿರುವುದಾದರೆ, don't bring division in their families. ಆ ಕುಟುಂಬಗಳಲ್ಲಿ ವಿಭಜನೆಯನ್ನ ತಂದಿಡಬೇಡಿರಿ. Praise the Lord. Hallelujah. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, you can live with integrity. ನೀವು ಸಮಗ್ರತೆಯೊಂದಿಗೆ ದೃಢತೆಯೊಂದಿಗೆ ಜೀವಿಸುವುದಾದರೆ, That is the first principle. If you can have in your life, then you will see a change in level. ಅದು ಒಂದು ಮೊದಲನೇ ತತ್ವ ಆಗಿದೆ. ಆ ಮೊದಲನೇ ತತ್ವವನ್ನು ನೀವು ನಡೆದುಕೊಳ್ಳುವುದರಿಂದ ನಿಮ್ಮ
ಒಂದು ಜೀವಿತದಲ್ಲಿ ಸ್ಥಾನದ ಬದಲಾವಣೆ, ಪರಿಸ್ಥಿತಿಯ ಬದಲಾವಣೆಯ ಮೊದಲನೇ ಹೆಜ್ಜೆಯನ್ನ ಕಂಡುಕೊಳ್ಳುವವರಾಗಿರುತ್ತೀರಿ. Joseph did not divide his brothers. ಯೋಸೇಫರು ಆತನ ಸಹೋದರರನ್ನ ಆತನು ವಿಭಾಗಿಸಲಿಲ್ಲ. Mordecai, he did not divide the people. ಮೊರ್ದೆಕಾಯು ಆತನು ತನ್ನ ಜನರನ್ನ ವಿಭಾಗಿಸಲಿಲ್ಲ. He fought for his wellness of his people. ಆತನ ಜನರ ಒಂದು ಒಳ್ಳೆಯದಕ್ಕಾಗಿ ಆತನು ಯುದ್ಧ ಮಾಡಿದನೆಂದು ನಾವು ನೋಡ್ತಾ That ಇದ್ದೇವೆ. is why God has blessed them and changed their levels overnight. ಅದಕ್ಕೋಸ್ಕರವಾಗಿ ದೇವರು ಅವರನ್ನ ಆಶೀರ್ವದಿಸಿದರು ಮತ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅವರನ್ನ ಬದಲಾಯಿಸಿದನು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. You need a change of level in your life. ನಿಮ್ಮ ಜೀವಿತದಲ್ಲಿ ಸ್ಥಾನಗಳ ಬದಲಾವಣೆ ಅಥವಾ ಪರಿಸ್ಥಿತಿಯ ಬದಲಾವಣೆ ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕೇ ಎನ್ನುವುದಾದರೆ First character. ಮೊದಲನೆಯ ಒಂದು ಆ ವ್ಯಕ್ತಿತ್ವ ಏನೆಂದು ನೋಡುವಾಗ Live with integrity. ನಾವು ಸಮಗ್ರತೆಯಿಂದ, ದೃಢತೆಯಿಂದ, ಒಗ್ಗಟ್ಟಾಗಿ ನಾವು ಜೀವಿಸಬೇಕಾಗಿದೆ. Don't bring division among the people. ಜನರ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ವಿಭಜನೆಯನ್ನ ತಂದಿಡಬೇಡಿರಿ. Among in your workplaces. ನಿಮ್ಮ ಒಂದು ಕೆಲಸದ ಜಾಗದಲ್ಲಿ, In the church. ಸಭೆಯಲ್ಲಿ, Your family. ನಿಮ್ಮ ಕುಟುಂಬಗಳಲ್ಲಿ Praise the Lord. ನೀವು ವಿಭಜನೆಯನ್ನ ತಂದಿಡಬೇಡಿರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God bless ಸ್ತೋತ್ರವಾಗಲಿ. everyone according to Psalms chapter 78 verse number 72. ದೇವರ ಕೀರ್ತನೆ 78ನೇ ಅಧ್ಯಾಯ 72ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ದೇವರು ಆಶೀರ್ವದಿಸಲಿ. Amen.